எல்லாம் ஃபுல் ஆயிடுச்சு ப்ரோ. பாருங்க, இது மட்டும் தான் இருக்கு. இது எல்லாமே இது நாளைக்கு டிசி. ಹಾಯ್ ಗೈಸ್, ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗೋಯ್ತು. ಮೈಕ್ ಕನೆಕ್ಟ್ ಆಗಿದ್ದಿಲ್ಲ. ಆವಾಗಲಿದ್ದು ಬೈಕಲ್ಲಿ ಬರ್ಬೇಕಾದ್ರೆ ವಿಡಿಯೋ ಮಾಡಿದೆ, ಕನೆಕ್ಟ್ ಆಗಿಲ್ಲ. ಈಗ ತಾನೇ ಮೂವಿ ನೋಡಿಕೊಂಡು ಹೋಗ್ತಾ ಇದ್ದೀವಿ. ಮೂವಿ ಏನು ಅಷ್ಟಕ್ಕಷ್ಟೇ ಗೈಸ್, ಅಷ್ಟು ಏನು ಹೇಳ್ಕೊಳ್ಳೋಷ್ಟು ಚೆನ್ನಾಗಿಲ್ಲ. ನೋಡಿ ಗೈಸ್, ಹೊಸ ಕಾರ್ಸ್ ಎಲ್ಲ ಡೆಮೋ ಇಟ್ಟಿದ್ದಾರೆ ಅಲ್ಲಿ. ಪ್ರೋಟಾನು ಮತ್ತು ಇಲ್ಲೊಂದು ಯಾವುದೋ ಕಾರ್ ಇದೆ, ಇಮಾಸ್ ಅಂತ. ಇಮಾಸ್ ಎಲೆಕ್ಟ್ರಿಕ್ ಕಾರು. ನಮ್ಮ ಹತ್ರ ವೋಚರ್ ಬೇರೆ ಇದೆ, ಬಟ್ ಈಗ ಟೈಮ್ ಇಲ್ಲ ವೋಚರ್ ಕ್ಲೈಮ್ ಮಾಡೋಕ್ಕೆ. 20 ರಿಂಗೆಟ್ ಒಂದಿದೆ, ಮತ್ತು 10 ರಿಂಗೆಟ್ ಒಂದಿದೆ. 2 ವೋಚರ್ ಇದೆ. ಕ್ಲೈಮ್ ಮಾಡಬೇಕಿತ್ತು. ಕ್ಲೈಮ್ ಮಾಡೋಕ್ಕೆ ಏನು ಬೈ ಮಾಡ್ಬೇಕಂತ ಗೊತ್ತಿಲ್ಲ. ಟಿ ಶರ್ಟ್ ಏನಾದರೂ ಬೈ ಮಾಡ್ಬೋದಿತ್ತು, ಬಟ್ ಈಗ ಟೈಮ್ ಇಲ್ಲ. ಚಿಕ್ಕ ಕಾರು 62,800 ಅಂತ. ಚೆನ್ನಾಗಿದೆ ಒಂದು ಫ್ಯಾಮಿಲಿಗೆ, ಡಿಸೆಂಟಾಗಿ. ಎಲೆಕ್ಟ್ರಿಕ್ ಕಾರು ಫುಲ್ಲು. ನೋಡಿ ಗೈಸ್, ಇದೆ ಮಾಲು. ಇಲ್ಲೇ ಬಂದಿದ್ವಿ. ಅದು ಬರಬೇಕಾದ್ರೆ ವಿಡಿಯೋ ಮಾಡಿದ್ದೀನಿ, ಅದೆಲ್ಲ ರೆಕಾರ್ಡೇ ಆಗಿಲ್ಲ. ಫೀಲ್ ಆಯಿತು. ಏನೇನೋ ಮಾತಾಡಿದ್ದೆ ಎಲ್ಲ. ಆ ಥರ ಪೇಯ್ನು ಯೂಟ್ಯೂಬರ್ಸ್ ಮಾತ್ರ ಗೊತ್ತಾಗುತ್ತೆ. ನಾವು ಏನೋ ಒಂದು ಖುಷಿಯಾಗಿ ಏನೋ ಒಂದು ಮಾತಾಡಿರ್ತೀವಿ, ಅದು ರೆಕಾರ್ಡ್ ಆಗದಿರೋ ಇದ್ದಾಗ ಎಷ್ಟು ಡಿಸಪಾಯಿಂಟ್ ಆಗುತ್ತೆ ಅಂದರೆ ಭಯಂಕರ ಡಿಸಪಾಯಿಂಟ್ ಆಗುತ್ತೆ. ಇಲ್ಲ ಯೂಟರ್ನ್ ಹಾಕ್ಬಿಡೋಣ, ಈ ಕಡೆ ಹೋಗ್ಬೇಕು. ಅಡ್ಡ ಅವನು ಹೋಗೋಕ್ಕಾಗಲ್ಲ. ಹಾಂ, ನಾನು ಮೂವಿಗೆ ಬಂದು ತುಂಬ ದಿನ ಆಗಿತ್ತು ಗೈಸ್. ಮೂವಿ ಒಳ್ಳೆ ಇಂಟ್ರೆಸ್ಟಿಂಗ್ ಮೂವಿ ಬರಲಿ ಹೋಗೋಣ ಅಂತ ವೆಯ್ಟ್ ಮಾಡ್ತಾಯಿದ್ದೆ. ನೋಡಿದ್ರೆ ಮೂವಿ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿಲ್ಲ ನನಗೇನೋ. ಚೆನ್ನಾಗಿ ಅನಿಸಿಲ್ಲ ಮೂವಿ, ಆವ್ರೇಜ್. ಈಗ ಇದು ವಾಯ್ಸ್ ಕ್ಯಾನ್ಸಲೇಷನ್ ಮತ್ತು ಯಾವುದೋ ಬೇರೆ ಇನ್ನೊಂದು ಆಪ್ಷನ್ ಇತ್ತು, ಅದನ್ನು ಇದು ಮಾಡಿದ್ದೀನಿ. ಬಟ್ ಗೊತ್ತಿಲ್ಲ ಹೆಂಗೆ ಬರ್ತಾಯಿದೆ ಅಂತ. ಇಲ್ಲೊಂದು ಎಲೆಕ್ಟ್ರಿಕ್ ಕಾರ್ ಇದೆ ನೋಡಿ ಗೈಸ್, ಹೆಂಗಿದೆ ಅಂತ. ಇದು ಒಳ್ಳೆ ತಾರ್ ಥರ ಇದೆ, ಬಟ್ ಎಲೆಕ್ಟ್ರಿಕ್ಕು. ನೋಡೋಕ್ಕೆ ಮಾತ್ರ ಒಳ್ಳೆ ಮೆಸ್ಸಿಯಾಗಿ ಸಖತ್ತಾಗಿದೆ. ನೋಡಿ ಹೆಂಗಿದೆ. ರೋಟಿ ಪುರಿ. ಸ್ಕ್ರೀನ್ ಬೇರೆ ಆಫ್ ಆಗ್ತೈತೆ. ಏನೇನೋ ಸೆಟ್ಟಿಂಗ್ ಚೇಂಜ್ ಮಾಡಿದ್ದೀನಿ, ಇದು ಏನೇನು ಮಾಡಿದ್ದೀನಿ ನಾನೇ ಮರ್ತೋಗ್ಬಿಟ್ಟಿರ್ತೀನಿ, ಮತ್ತು ನನಗೆ ಕನ್ಫ್ಯೂಸ್ ಆಗ್ತಾಯಿದೆ. ಫುಲ್ಲು ಹೂವುಗಳು ಬಿಡುತ್ತೆ. ಅದು ಮಸ್ತಾಗಿರುತ್ತೆ ಅವಾಗ ಈ ರೋಡಲ್ಲಿ ಬರೋಕ್ಕೆ. ನಾನು ಒಂದು ಸರಿ ಶಾರ್ಟ್ಸ್ ಒಂದು ಹಾಕಿದ್ದೀನಿ ನೋಡಿ, ಒಂದು 3 months ಬ್ಯಾಕ್ ಏನೋ ಅನಿಸುತ್ತೆ. ಅವಾಗ ಕಾರಲ್ಲಿ ಬರಬೇಕಾದ್ರೆ ವಿಡಿಯೋ ಮಾಡಿದ್ದೆ. ಈ ರೋಡ್ ಫುಲ್ಲು ಹೂವುಗಳಿಂದ ಮಸ್ತಾಗಿ ಕಾಣುತ್ತೆ. ಅದೇನು ಹೂವನೋ ಏನೋ ಗೊತ್ತಿಲ್ಲ, ಬ್ಲಾಸಮ್ಸು ಏನೋ ಹೇಳ್ತಾರೆ. ಫುಲ್ಲು ಈ ದೊಡ್ಡ ದೊಡ್ಡ ಮರ ತುಂಬ ಬರೀ ಹೂವುಗಳೇ ಬಿಟ್ಟಿರುತ್ತೆ, ಮಸ್ತ್ ಇರುತ್ತೆ ಅದು ನೋಡೋಕ್ಕೆ.
ರೋಡಲ್ಲಿ ಈ ಕಡೆ ಸೈಡ್ ಆ ಕಡೆ ಸೈಡ್ ಎರಡೂ ಸೈಡು. ಅದು ಒಂದೇ ಕಲರ್ ಇರೋದಿಲ್ಲ, ಹೂವು ಬೇರೆ ಬೇರೆ ಕಲರ್ ಇರುತ್ತೆ. ನೋಡೋಕೆ ಮಾತ್ರ ಮಸ್ತಾಗಿರುತ್ತೆ ಈ ರೋಡಲ್ಲಿ ಆ ಟೈಮಲ್ಲಿ. ವರ್ಷದಲ್ಲಿ 2 ಸರಿಯೇನೋ ಬರುತ್ತೆ ಆ ಥರ ಹೂವು. ಸರಿ ಗೈಸ್, ಮತ್ತೆ ಸಿಗೋಣ. ಫ್ರೆಂಡು ಅಸಿಸ್ಟನ್ನ ಪಿಕ್ ಮಾಡ್ಕೊಬರಕ್ಕೆ ಹೋಗಬೇಕು, ಹಾಗೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬಟ್ ಸ್ಪೈಡರ್ ಮ್ಯಾನ್ದು ರಿವ್ಯೂ ಅಷ್ಟಕ್ಕಷ್ಟೇ ಆವ್ರೇಜು. ಸುಮ್ಮನೆ ಟೈಮ್ ಪಾಸ್ಗೆ ಹೋಗ್ಬೇಕಂದ್ರೆ ಹೋಗಿ, ಬಟ್ ನೀವು ಮೂವಿಯಿಂದ ಏನಾದರೂ ಇದು ಮಾಡ್ಬೇಕು, ಅದರಿಂದ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀರಾ ಒಳ್ಳೆ ಎಂಟರ್ಟೈನ್ಮೆಂಟ್ ಅಂದರೆ ಅಷ್ಟೇನು ಮಜಾ ಇಲ್ಲ, ಬೋರಿಂಗೇ ಇದೆ. ಒಂದೇ ಒಂದು ಫೈಟ್ ಸೀನ್ ಮಾತ್ರ ಮಸ್ತಾಗಿದೆ, ಆಗಿದೆ. ಆ ಫೈಟ್ ನೋಡೋಕೆ ಹೋಗ್ಬೇಕು ಕಷ್ಟ. ಅದ್ರದ್ದು ಒಂದು ವಿಡಿಯೋ ಕ್ಲಿಪ್ಪು ಇದೆ, ನಾನು ಫ್ರೆಂಡು ಪಿಕಪ್ ಮಾಡೋಕ್ಕೆ ಹೋಗ್ಬೇಕು ಅಂತ ಹೇಳಿದ್ನಲ್ಲ, ಅದಕ್ಕೆ ಈಗ ಹೋಗ್ತಾಯಿದ್ದೀನಿ. ಬನ್ನಿ, ನಮ್ಮ ಜೊತೆಲಿ ಏನು ಫ್ರೆಂಡ್ಸ್ ಎಲ್ಲ ಇದ್ದಾರೆ ಇವತ್ತು, ಅವ್ರನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ. ಆ್ಯಕ್ಚುಲಾಗಿ ಲಾಸ್ಟ್ ಟೈಮ್ ಒಂದು ವಿಡಿಯೋ ಮಾಡಿದ್ದೆ, ಅದು ವಿಡಿಯೋ ಏನಾಯಿತು ಅಂದರೆ ಮೆಮರಿ ಕಾರ್ಡ್ ಪ್ರಾಬ್ಲಮ್ ಆಗಿಬಿಟ್ಟು ಇದೇ ಮಾಡೋಕ್ಕಾಗಲಿಲ್ಲ, ಎಕ್ಸ್ಪೋರ್ಟೇ ಮಾಡೋಕ್ಕಾಗಲಿಲ್ಲ. ಬನ್ನಿ ಈಗ ಇಂಟ್ರೊಡ್ಯೂಸ್ ಮಾಡಿ. ಯೂಟ್ಯೂಬರ್ ಅಂತ ಎಲ್ಲರೂ ಗೊತ್ತಾಗ್ಬಿಟ್ಟೈತಾ, ಅದಕ್ಕೆ ಮುಂದೆ ಜಾಗ ಬಿಟ್ಬಿಟ್ಟಿದ್ದೀರಾ? ಚೆನ್ನಾಗಿರೋದು ಹಾಕಿದ್ದೀರಾ ಮೆಮರಿ ಕಾರ್ಡ್? ಅದೇ ಈ ಸರಿ ಹಾಕಿದ್ದೀನಿ, ಈ ಸರಿ ಅದಕ್ಕೆ ಬಂದಿಲ್ಲ ಅಂತ ಸಬ್ಸ್ಕ್ರೈಬ್ ಆಗಿ ಹಿಂಸೆ ಹೊಡ್ಬಿಟ್ರು. ಅಂತ ಹೊಡ್ತಿದ್ದೀವಿ ಗಂಟೆ. ಅದಕ್ಕೆ ಬ್ರೋ ಈ ಸರಿ ಮಾಡೋಣ ಅಂತ. ಏನ್ ಬ್ರೋ ನಿಮ್ದು ಸ್ಟೈಲು ಸಕ್ಕ ಬ್ರೋ. ನಂದಂಗೈತೆ ಬ್ರೋ, ನಂದೇನ ತಗೊಂಡು ಇದೊಂಚೂರು ಬಿಡ್ಬೇಕಿತ್ತು ಬ್ರೋ ನೀವು. ಓಕೆ ಗೈಸ್, ಬನ್ನಿ ಹಂಗೆ ಮಾತಾಡ್ಕೊಂಡು ಹೋಗೋಣ. ಅಲ್ಲ ಯಾರ್ಡ್ ಏನಿಗೆ ಬಂತೇಳಿ? ಬೆಂಗಳೂರು 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 ಅದೇ ರಾಗ ಅದೇ ಹಾಡು. ಬೆಂಗಳೂರು ಬೆಂಗಳೂರಿನ ಡ್ರೈವರ್ ಅಣ್ಣ ಡ್ರೈವರ್, ಮಲೇಷಿಯಾ ಡ್ರೈವರ್. ಬಸ್ ಹಿಂದೆ ಬರ್ತೈತ ಮುಂದೆ ಬರ್ತೈತ ಗೊತ್ತಾಗ್ತಲ್ಲ. ಅದೇ ಟಚ್ ಮಾಡಿ ಯಾವಾಗ ಗೊತ್ತಾಗುತ್ತೆ. ಯಾರು ನೋಡಿರಿ ಬ್ರೋ? ಕಾವರಿಗೆ ಹೋದ್ಮೇಲೆ ನುಗ್ಸೋದು, ಕಾವರಿಗೆ ಹೋಗೋವರೆಗೂ ಬಂದ್ಮೇಲೆ ನುಗ್ಸಕ್ ಕಲಿಯೋದು. ಟ್ರಾಫಿಕ್ ಇದೆ, ಏನ್ ಮಾಡಕ್ಕಾಗಲ್ಲ. ಹೋಗಿ ಬ್ರೋ, ಬಸ್ಸಿಂದ ಹೋದ್ರೆ ಬಸ್ಸಿಂದ ಬಲಗಡೆ ತಿರುವು ಬ್ರೋ. ಬಲಗಡೆ ತಿರುಗಿಸಿ. ದೊಡ್ಡವ್ರ ಮತ್ ಕೇಳಬೇಕನ್ನೋದು ಇದಕ್ಕೆ. ಯಾಕಣ ಯಾಕಣ ರಿವರ್ಸ್ ಗೇರ್ ಹಾಕ್ಬಿಟ್ಟಿದೆ. ನನ್ನ ಮೊಬೈಲ್ ಸರಿಯಾಗಿ ಬಲೆ ಬಿಟ್ಟಿಲ್ಲ ಅಣ್ಣ. ಸ್ಪೈಡರ್ ಮ್ಯಾನ್ ಬಲೆಗಳೇ ಸರಿಯಾಗಿ ಬಿಡ್ತಾರ. ಆವರೇಜ್ ಅಣ್ಣ ಮೂವಿ, ಏನು ಅಷ್ಟು ಕಷ್ಟ. ಮತ್ತೆ ಅದಾದ್ಮೇಲೆ ಇನ್ನೊಂದು ವಿಡಿಯೋ ಹಾಕಿದೆ ಬ್ರೋ, ಅದು ಸೂಪರ್ ಬೈಕ್ಸ್ದು ಎಲ್ಲಾನು. ನೋಡಿದ್ರ ಅದು? ನೋಡ್ದೆ, ಇದ್ರ ಸ್ಟೇಟಸ್ ಎಲ್ಲ ಅಷ್ಟೇ. ವಿಡಿಯೋ ನೋಡಿ ಬ್ರೋ. ಏನ್ ಬ್ರೋ ನೀವೇ ಸಪೋರ್ಟ್ ಮಾಡ್ತಾ ಇಲ್ಲ ಬ್ರೋ? ನಾವು ಮೂವಿ ನೋಡೋದ್ ಬಿಟ್ಬಿಟ್ಟು ವಿಡಿಯೋ ಹಾಕ್ಬಿಟ್ಟು ನಿಮ್ ನೋಡಿದೀವಿ 20 ನಿಮಿಷ ಅಂದ್ರೆ ಪ್ರೊಜೆಕ್ಟರ್ ನೋಡಿದೀವಿ. ನೀವೇ ನೋಡಿಲ್ಲ ಅಂತ ಇದ್ದು ನಾವು ಇದ್ರದ್ದು ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೋ. ಆಮೇಲೆ ಗೊತ್ತಾಯ್ತು ಸ್ಟೋರಿ, ಆಮೇಲೆ ಗೊತ್ತಾಯ್ತು ಸ್ಟೋರಿ. ನಾವು 16 ಹಿಂಗೆ ಇಟ್ಟು ಮೆಮರಿ ಕಾರ್ಡ್ ಕೇಳಿದೆ ಅವತ್ತೆ 60% ಆಫ್ ಅಂತ ಏನ್ರಿ ಫಿಶ್ ಬಂದ್ಬಿಟ್ಟಿದೆ, ಅದೇ ಶಿಪ್ನೇ ಬಂದಿಲ್ಲ ಅಂತ. ಆಮೇಲೆ ಗೊತ್ತಾಯ್ತು ಸ್ಟೋರಿ.
ಅದೇ ಇನ್ನೊಂದ್ಸರಿ ಹೋಗೋಣ. 31ಕ್ಕೆ ರಜಾ ಇದೆಯಲ್ಲ ಆಗಸ್ಟ್. ಹೋಗೋಣ ಅವಾಗ. ರಜಾ ಇದೆ ತಾನೆ 31st. ನಿಮ್ಗೆ ಬ್ರೋ ಸ್ವತಂತ್ರ ದಿನಾಚರಣೆ ಮರ್ಡೇಕ ಕ್ರೂಸ್ ಅಲ್ಲಣ್ಣ, ಜ್ಯೂಸ್ ಅಡಿ ಸಾಲ ಅಲ್ಲಿ ಕ್ರೂಸ್ ಹೋಗೋದೇ ಜ್ಯೂಸ್ ಆಡಕ್ಕೆ. ಆಡಿ ಆಡಿ ಒಳ್ಳೆ ಮಜಾ ಬಂತ ಅವತ್ತು ಮಾತ್ರ. ಹೌದು. ಮೀಟರ್ ಬೇಕು, ಮೀಟರ್ ನೋಡ್ಕೊಂಡು ಬಟ್ ವಿಡಿಯೋ ಬಂದಿಲ್ಲ ಅಣ್ಣ, ಅದೇ ಪ್ರಾಬ್ಲಮ್. ಮಾಡಿಲ್ಲ ಕೈ ಗುಣ ಅದೆಲ್ಲ ಚೆನ್ನಾಗಿ ಬಂತ. ಹೌದು, ನಾವು ಕೈ ಕೊಟ್ಟು ಅವಳಿಗೆ ಹಾಕ್ಬೇಕು, ಅವಳು ಹಾಕ್ಲಿ ಅಂತ ಹೇಳ್ಬಿಟ್ಟು ಬಂದಿದೆ. ಒಳ್ಳೆ ಎಲ್ಲ ಇದ್ರಲ್ಲಿ ಕಳ್ಸ್ಬೇಡಿ. ಅಲ್ಲಿ ನಾನು ಮ್ಯೂಟ್ ಮಾಡ್ತೀನಿ ಬಿಡಿ ಅಣ್ಣ, ಇವೆಲ್ಲ ಗೊತ್ತು ನಂಗೆ ಅಂತ. ರಂಗಣ್ಣಂದ ಅಲ್ಲ ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ಎಳೆ ಮಗು ಆಗಿದ್ದಿದ್ರೆ ಓಕೆ. ಸರಿ ಮಾಡಬಾರ್ದನ್ನ ಮಾಡಿಲ್ಲ. ಹಾ, ಸಮಜಾಯಿಸಿ ಕೊಡ್ತಾ ಇದ್ದೀರಾ? ಪ್ರೂಫ್ ಆಗ್ಬಿಟ್ಟಲ್ಲ ಮೊದ್ಲಾದ್ರೂ ಒಂದೊಂದ್ ತಿಂಗಳಿಗೆ ಬರ್ತಾ ಇದೆ. ತಿಂಗಳಿಗೆ ಒಂದ್ಸರಿ ಬರ್ತಾ ಇದೆ, 6 ತಿಂಗಳಿಗೆ ಆದ್ರೂ ಬರ್ತಾ ಇಲ್ಲ. ಮರ್ತೇ ಹೋಗ್ಬಿಟ್ಟಿದ್ದೀರ. ಪ್ರವೀಣ ಹೋದ್ಮೇಲೆ ಹೇಳಿ ಅಣ್ಣ, ಎದುರ್ಬಾರ್ದು ಅಷ್ಟೇ. ಶನಿವಾರ ಎದುರ್ಬಾರ್ದು. ನಿನ್ನೆ ಅದಕ್ಕೆ ಇನ್ನೊಂದು ಡೈಲಾಗ್ ಇದೆಣ್ಣ, ಅದಕ್ಕೆ ರವಿ ಅವಾಗಲೇ ಕೇಳಿದ್ದು, ನೀವು ಏನು ಸರಿಯಾಗಿ ರೆಸ್ಪಾನ್ಸ್ ಮಾಡ್ಲಿಲ್ಲ. ಹೌದಾ? ಏನ್ ಬ್ರೋ ಅದು? ಶುಕ್ರವಾರ ಅದೇ ಅವಾಗಲೇ ಕೇಳ್ದಲ್ಲ ಅವಾಗ್ಲೇ. ಒಂದ್ ಹೇಳ ನಿಮ್ಗೆ, ಸರಿ ಅಣ್ಣ ಹೇಳಿ ಅಣ್ಣ. ಒಂದು ಹೇಳಿದ್ನಲ್ಲ, ಒಂದು ಎರಡು ಒಂದೇ ಹೇಳದೆ. ಆಮೇಲೆ ನಾವ್ ಒಂದೇ ಹೇಳ್ತೀವಿ ಅಂತ ಹೇಳಿದ್ದು, ಒಂದೇ ಹೇಳಿದ್ದು. ಓ ಅಂತ ಎದುರ್ಬಾರ್ದು. ಎದುರ್ಬಾರ್ದು ಅಷ್ಟೇ, ಒಂದಾಗ್ಲಿ ಎರಡಾಗ್ಲಿ ಎದುರ್ಬಾರ್ದು ಅಷ್ಟೇ, ಎದುರ್ಬಾರ್ದು ಅಷ್ಟೇ. ಎದುರಿದ್ರೆ ಹೋಯ್ತು. ಏನೊಂದು ಏನಣ್ಣ ಅವತ್ತು ನಾವು ಹೋದಾಗ ನಮ್ ಕಾರ್ನ ಹಿಡಿದಿದ್ದು ಹಿಂಗೆ ಅವನು ಜಿಕ್ಕೊಂತ ಬಂದು ಹಿಡಿತಾರೆ. ಬಟ್ ಎದುರ್ಬಾರ್ದು, ಎದುರಿದ್ರೆ ಹೋಯ್ತು. ಅಲ್ಲ, ಜಿಕ್ಕೊಂತ ಕಾರ್ನ ಜಂಪ್ ನಾವು ಸೆಂಟರ್ ರೋಡ್ ಅಲ್ಲಿ ಹೋಗ್ತಾ ಇದೀವಿ ಏನಿ, ಅವ್ರಿಗೆ ಏನಾರ ಡೌಟ್ ಬಂತು ಅಂದ್ರೆ ಆ ಕಡೆ ರೋಡ್ ಒಂದ್ಸರಿ ಹೋಗ್ತಾನೆ, ಈ ಕಡೆ ರೋಡ್ ರೋಡಿಗೆ ಹಠ ಹಾಕ್ತಾನೆ. ಅದು ಜಿಕ್ಕೊಂತ ಅಂದ್ರೆ ಮೇಲ್ಗಡೆಯಿಂದ ಅಲ್ಲ, ಸೈಡ್ ಇಂದ ಜಿಕ್ಕೊಂಡು ಪೊಲೀಸರು ಕಲ್ಚರ್ ಅದು. ಸೈಡ್ ಇಂದ ಜಿಕ್ಕೊಂತ ಹೋಗ್ತಾರೆ. ನಮ್ ಇಂಡಿಯನ್ದು ಮೇಲ್ಗಡೆ ನಮ್ ಇಂಡಿಯಲ್ಲಿ ಚೇಂಜ್ ಮಾಡಂಗಿಲ್ಲ ಅಣ್ಣ. ಬಿಸಿಲು ಜಾಸ್ತಿ, ಕೋಲ್ಡೇ ಕುಡಿಬೇಕು. ಕೋಲ್ಡ್ ಆಗಿರೋದು ಒಳ್ಳೆ ಜ್ಯೂಸ್ ಕುಡಿಬೇಕು. ಕೋಲ್ಡ್ ಆಗಿರೋದು ಎಳ್ನೀರು ಸಿಗುತ್ತಲ್ಲ ಅಣ್ಣ? ಸಿಗುತ್ತೆ. ಎಳ್ನೀರಲ್ಲಿ ಎಷ್ಟು ಪರ್ಸೆಂಟೇಜ್ ಇರುತ್ತಣ್ಣ? ಇರುತ್ತೆ ಪರ್ಸೆಂಟೇಜ್. ನಿಮ್ಗೆ ಬೇಕು ಅಂದ್ರೆ 3% ಸಿಗುತ್ತೆ, 6% ಸಿಗುತ್ತೆ. ನಿಮ್ಗೆ ಬಿಟ್ಟಿದ್ದಾನೆ ಯಾವ ಪರ್ಸೆಂಟೇಜ್ ನಿಂಗೆ? ಅಲ್ಲ ಅಣ್ಣ, ನೀವೆಲ್ಲ ಸ್ವಲ್ಪ ಬೆಳ್ಳ ಕಾಣ್ಲಿ ಅಂತ ಆಗ್ತದೆ. ಬೆಳ್ಳ ಕಾಣ್ಬೇಕಾ? ಹೌದಣ್ಣ. ಅಣ್ಣ ಬೆಳಿಗ್ಗೆ ತೋರಿಸಿ ಬೆಳ್ಳ ಕಾಣೋದು. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಬೆಳಿಗ್ಗೆ ತೋರಿಸಿದ್ರೆ ತುಂಬಾ ಬೆಳ್ಳ ಕಾಣುತ್ತೆ. ಫ್ರೆಶ್ ಮಾಡಲ್ ಇರ್ತೀವಿ. ಹೌದು. ಹಿಂಗೆ ಬನ್ನಿ ಇವರು ಸೈಡ್ ಹಾಕ್ತಿದ್ದಾರೆ. ಊರಿಗೆ ಹೋಗಿ ಬಂದ್ಬಿಟ್ಟೆ ನಾನು. ಶಾಲೆಗೆ ಟಪ್ಪಿ ಗಿಪ್ಪಿ ಒದಿಸಿ ಅವನಿಗೆ. ನೋಡಿ ಬ್ರೋ, ಹಾಕಿ ನೀವು ಹಾಕಿ. ನೀವು ಹಾಕಿ ಬ್ರೋ, ಹೊಡಿಯೋ ಏನಾಗಲ್ಲ ತಾನೆ, ಏನು ಹೊಡಿಯಲ್ಲ. ಯಾರು ಹೊಡಿತಾರೆ ಬ್ರೋ? ಹೆದರ್ಬಾರ್ದು. ನಮಸ್ಕಾರ ಬ್ರೋ. ನೀವು ತುಂಬಾ ಚೆನ್ನಾಗಿ ಕರ್ಕೊಂಡು ಬಂದಿದ್ದೀರಾ. ವೆಲ್ಕಮ್ ಬ್ರೋ, ವೆಲ್ಕಮ್ ಟು ಮಲೇಷಿಯಾ ಬ್ರೋ. ಅಲ್ಲಿ ನೋಡಿ ಬ್ರೋ, ಇಲ್ಲಿ ನೋಡು, ಏನು ಹೇಳೋ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಏನ್ ಹೇಳ, ಹೆಂಗಿತ್ತು ಜರ್ನಿ, ಹೆಂಗಿತ್ತು ಹೇಳ. ಹೆಂಗಿತ್ತು ಜರ್ನಿ ಎಲ್ಲ? 1 hour ಅರ್ಲಿ ಬಂದಿದ್ಯಾ? ಇಲ್ಲ, ನಾನು ಟೈಮಿಂಗ್ಸ್ 18-19 ಅಲ್ಲಿ ಕಂಪ್ಲೀಟ್ ಮಾಡ್ಕೊಂಡು 2021 ಅಲ್ಲಿ. ವೆಲ್ಕಮ್ ಬ್ರೋ. ಮತ್ತೆ ಗೊತ್ತೀರಾ? ಸ್ವಾಗತ. ಸ್ಟೋರಿ ಇದೆ ಅಲ್ವಾ, ಅದು ಹೇಳ್ತಾರೆ ಮನೇಲಿ.
ಹೆಂಗಿತ್ತು ಶ್ರಾವಣ ಮುಗೀತಲ್ಲ ಬ್ರೋ. ಶ್ರಾವಣ ಆಷಾಢ ಬರ್ತಾ ಇದೆಯಲ್ಲ ಹೇಳ್ಬಾರ್ದು ಏನ್ ಲೈವ್ ಇಲ್ಲ ನೀವು ಆಮೇಲೆ ಕುತ್ಕೊಂಡು ಎಡಿಟ್ ಮಾಡಿ ಇದಾರೆ ಎಡಿಟ್ ಮಾಡ್ತಾರೆ. ರಂಗಣ ಬರ್ತಾರೆ ಆಮೇಲೆ. ರಂಗಣ ಎಲ್ಲ ಗೊತ್ತಾಗೋಯ್ತು ಎಲ್ಲ ಗೊತ್ತಾಗೈತು. ಸರಿ ಈಗ ಸೈಡ್ ಹಾಕೋಣ. ಊಟ ಕೊಟ್ರ ಅದ್ರ ಫ್ಲೈಟ್ ಅಲ್ಲಿ ವಶಿಷ್ಠ ಹೆಂಗಿತ್ತು ಇಂಡಿಯಾ? ಎಷ್ಟೊಂದ್ ದಿನ ಆದ್ಮೇಲೆ ಇಂಡಿಯಾಗ ಹೋಗಿದ್ಯಾ? ಒಂದ್ ವರ್ಷ ಆದ್ಮೇಲೆ ಹೋಗಿದ್ದಾನೆ. ಹುಡುಗಿ ನೋಡ್ಕೊಂಡ್ ಬಂದ ಏನೋ? ಇಲ್ಲ ಏನಪ್ಪ ಚೆನ್ನಾಗಿದ್ಯಾ? ಡಲ್ ಆಗಿದೆಯಾ? ಏನಿದು ಇವಾಗ ಏನಕ್ಕೆ ಸೈಡಿಗೆ ಆಗ್ತಾ ಇರೋದು? ಸೈಡ್ಗಿಲ್ಲ ಅವ್ನು ಇದ್ರ ಮುಂದೆ ಇನ್ನ ಸನ್ಮಾನ ಮಾಡಿಲ್ಲ ಬ್ರೋ. ಸನ್ಮಾನ ಸನ್ಮಾನ ಇನ್ನೂ ಒಂದ್ ಸ್ವಲ್ಪ ಪೆಂಡಿಂಗ್ ಐತಾ? ಮಾತಾಡ್ಬೋದಾ ನಾವು? ಮಾತಾಡುವ ಸಿಸ್ಟ. ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಮಲೇಷ್ಯಾ ಅಲ್ಲ ಈಗ ಫ್ಲೈಟ್ ಲ್ಯಾಂಡ್ ಆಗೋದನ್ನ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಹಾ ಹೌದು ಬ್ರೋ. ನೀನ್ ಬಂದಿದ್ಯಲ್ಲ ಬ್ರೋ. ಅದಕ್ಕೆ ಇನ್ನೊಂದು ಲ್ಯಾಂಡಿಂಗ್ ತೋರಿಸ್ತಾ ಇದ್ವಿ. ನೀನ್ ಹೆಂಗ್ ಬಂದೆ ಅಂತ ತೋರಿಸ್ಬೇಕಲ್ಲ ಜನಕ್ಕೆ. ನೋಡಿ ಬ್ರೋ, ಈ ಫ್ಲೈಟ್ ಇಳಿಯೋದು ಹಾಕ್ಬಿಟ್ಟು ವೈಶಿಷ್ಟ್ಯನ ಇಳಿದ ಅಂತ ಹಾಕ್ಸ್ಬಿಟ್ಟು ಟೈಮ್ ಪಕ್ಕ ವರ್ಕೌಟ್ ಆಗ್ತಿತ್ತು ಬ್ರೋ. ನೋಡಿ 10:45 ಅಂದ್ರೆ 3 ನಿಮಿಷಕ್ಕೆ ಬಂದ್ಬಿಡುತ್ತೆ ಅಲ್ಲಿಂದ. ಕೊಟ್ಟರು ಫುಲ್ ಸುಮಾರು ಗಾಳ ಇತ್ತು ಅದರೊಳಗೆ. ಊಸ್ ಬರುತ್ತೆ ಅಲ್ಲೆಲ್ಲ ಊಸ್ ಬಿಡಕ್ಕೆ ಶುರು ಮಾಡಿ ಹೆದರ್ಬಾರ್ದು, ಗುಂಪಲ್ ಗೋವಿಂದ ಬಿಟ್ಬಿಡ್ಬೇಕು. ಹೆದರ್ಬಾರ್ದು. ಹೆದರ್ದ್ರೆ ಆಯ್ತು. ಇಲ್ಲ ಹೆದರ್ದ್ರೆ ಸೌಂಡ್ ಬರುತ್ತೆ. ಸೌಂಡಿಗೆಲ್ಲ ಹೆದರ್ಬಾರ್ದು. ಗುಯಿ ಅಂತ ಅಲ್ಲ ಸೌಂಡಿಗೆಲ್ಲ ಹೆದರ್ಬಾರ್ದು. ಅದು ಒಂದ್ ಟೈಮ್ ಅಷ್ಟೇ. ಇಲ್ಲಿ ಎರಡು ಕಡೆ ಬ್ರಿಡ್ಜು ಇದಾಗ್ಬಿಟ್ಟಿದೆ, ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಸೆಕೆಂಡ್ ಬ್ರಿಡ್ಜು, ಅದಕ್ಕೆ ಈಗ ಫಸ್ಟ್ ಬ್ರಿಡ್ಜ್ ಕಡೆಯಿಂದಾನೇ ಹೋಗ್ಬೇಕು. ಈಗ ನೋಡಿದ್ರೆ ಫುಲ್ಲು ಇವನೇನೋ ಸೈಡಲ್ಲಿ ನಿಲ್ಸೋನೆ. ಪದ್ಮಣ್ಣ ಫುಲ್ಲು ಗೈಡೆನ್ಸ್ ಕೊಡ್ತಾ ಇದಾರೆ ಯಾವ ಕಡೆ ಬನ್ನಿ ಬನ್ನಿ ಅಣ್ಣ, ಆ ಕಡೆ ಅಂತ. ಆ ಕಡೆ ಆ ಕಡೆ ಆ ಕಡೆ ನೋಡಿ ಎಲ್ಲ ಈ ಕಡೆ ಬನ್ನಿ. ಬರ್ತಾರೆ, ನೀವು ಆ ಕಡೆ ಹೋಗಿ. ಬೇಡ ಬೇಡ ಬಿಡಿ, ಮಧ್ಯಕ್ಕೆ ಹೋಗಿ ಮತ್ತೆ ನೀವು ಫಸ್ಟ್ ಬ್ರಿಡ್ಜ್ ಸೆಕೆಂಡ್ ಬ್ರಿಡ್ಜ್ ಎರಡು ಬ್ರಿಡ್ಜ್ ಸೇರಿ ಈಗ ಒಂದೇ ಬ್ರಿಡ್ಜ್ ಅಲ್ಲೇ ಬಿಟ್ಬಿಟ್ಟಿದ್ದಾರೆ ಗಾಡಿಗಳನ್ನೆಲ್ಲ. ಏನಕ್ಕೆ ವಸಿಷ್ಠ ಅದು ಅವರು ಬ್ರಿಡ್ಜ್ ಕ್ಲೋಸ್ ಮಾಡಿರೋದು? ಮ್ಯಾರಥಾನ್ ಇದೆ. ಎಷ್ಟು ಗಂಟೆಯಿಂದ? ಅವನು ಈ ಕಡೆ ಬರೋನೆ ಇರ್ತಾನೆ. ಅಲ್ಲ ಈಗ ನೈಟ್ 8 ಗಂಟೆನಾ? ನಾಳೆ ಬೆಳಿಗ್ಗೆ ನೈಟ್ 8 ಗಂಟೆಯಿಂದ ಬೆಳಿಗ್ಗೆ 3 ಗಂಟೆವರೆಗೂ ಕ್ಲೋಸ್ ಅಂತ ಇದೆ. ಒಳಗೆ ನಿಮ್ಗೆ ಒಳಗೆ ಬರಕ್ ಬಿಟ್ರು, ಆಚೆ ಹೋಗ್ಬಿಟ್ಟಿಲ್ಲ. ಅದೇ ಅಲ್ಲಿಂದ ಬಂದು ಹಿಂಗೆ ಒಳಗಡೆ ಬರ್ತಾರಲ್ಲ. ಓ ಹಿಡಿತಾರ ಮತ್ತೆ ಓ ನೀವು ಸರಿಯಾಗಿ ಹೇಳ್ಕೊಡ್ತೀರಾ ನಮಗೆ? ಹೌದಾ? ಇಲ್ಲ ಅವನೊಬ್ಬ, ನಿಂಗೆ ಗೊತ್ತಾಗಲ್ಲ ಬಿಡಿ. ಅಲ್ಲಿಂದಾನೆ ತಗೋಬೇಕು ಅದಕ್ಕೆ. ಫುಲ್ ಟ್ರಾಫಿಕ್ ಮಾನಿಟರ್ ಮಾಡಕ್ಕೆ ಬರೋ ಅಲ್ಲಿ ಇದೆಲ್ಲ. ಓ ಅದಕ್ಕ ಅಣ್ಣ ಹುಷಾರಣ, ಗಡಿ ಬೈಕಲ್ಲಿ ಏನ್ ಮಾಡಕ್ಕಾಗಲ್ಲ. ನಾವು ಟ್ರಾಫಿಕ್ ಅಲ್ಲಡಿ ಅವ್ನು ನೋಡ್ಕೊಂಡಲ್ಲ. ಹುಷಾರ ಮೇಲೆ ಕೋಲ್ ಎತ್ಕೊಂಡ್ಬಿಡ್ತಾರೆ. ಎಲ್ಲ ಒಳಗೆ ಸರ್ಕಳಿ ಚೆನ್ನಾಗಿದೆ. ಇದೊಂಥರ ಖುಷಿ ಅಲ್ಲ ಅವ್ರಿಗೆ. ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ನಾನು ಮುಂಚೆ ತಗೊಳ್ಳಿ ಇವಾಗ ತಗೊಳ್ಳಿ, ಖಾಲಿ ಇದೆ. ಹೋಗಿ ಅಣ್ಣ, ಹೋಗಿ ಫಸ್ಟ್ಗೆ ನಿಲ್ಸ ನೋಡಿ. ಏನೋ ಎತ್ಬಿಡ್ಬೋದು, ಆಮೇಲೆ ಬ್ರೇಕ್ ಹಿಡಿಯಲ್ಲ. ಸುಮ್ಮನೆ ಹೆದರ್ಬಾರ್ದು. ಎದ್ರದ್ರು ಆಯ್ತು. ನೋಡಿ ಅಲ್ಲಿ ಮುಂದೆ ಹೋದ. ಇದು ಇಲ್ಲ ಬ್ರೋ, ಇದೇ ವರ್ಕೌಟ್ ಆಗ್ತಾ ಇಲ್ಲ ಬ್ರೋ. ನೀವು ಒಂದೇ ಇದ್ರಲ್ಲಿ ಇರಿ, ಎಲ್ಲ ಸೇಮ್ ಆಗಿ. ಅದೇ ಇಲ್ಲ ಅಣ್ಣ, ಇದೇ ಫಾಸ್ಟ್ ಆಗಿ ಹೋಯ್ತು ನೋಡಿ. ಲಾರಿ ಎಲ್ಲಿದೆ? ನೇರ ರಿಟರ್ನ್ ಇರಂತ ತಗೊಂತ ಇರ್ತೀವಿ. ಏನ್ ಮಾಡ್ತಾರ ಗೊತ್ತಾ? ಲೆಫ್ಟಿಗೆ ಬರಕ್ಕೆ ಟ್ರೈ ಮಾಡ್ತಾವ್ರೆ. ಲಾರಿ ಅಲ್ಲ, ಎಲ್ಲಾರು. ನಾವು ಇದೇ ಲೈನಲ್ಲೇ ಇರಿ, ಮತ್ತೆ ಇದೇ ಲೈನಲ್ಲೇ ರೀ, ಫಾಸ್ಟ್ ಆಗಿ ಹೋಗ್ಬೋದು. ಯಾಕೊತ್ತಾ? ಅಲ್ಲಿ ಹೋಗಿ ರೈಟಿಗೆ ಹೋಗ್ಬೇಕು ನೀವು. ಹಾ, ರೈಟಿಗೆ ಹೋಗ್ಬೇಕು. ಯಾಕಂದ್ರೆ ಅವರೆಲ್ಲ ರೈಟಿಗೆ ಬರ್ತಾರೆ, ನಾವು ನಮ್ದು ಕರೆಕ್ಟ್ ಆಗಿದ್ದೇವೆ.
ನೈಟ್ ಟೈಮು ನೋಡಿ 12:38 ಆಯಿತು. ಇಷ್ಟೊತ್ತಾದ್ರೂ ರೆಸ್ಟೋರೆಂಟಲ್ಲಿ ಜನ ನೋಡಿ ಎಷ್ಟು ಜನ ಇದ್ದಾರೆ. ಮತ್ತು ಇಲ್ಲಿ ನೋಡಿ ಚಕ್ಕೋತಕಾಯಿ, ಮತ್ತು ಇದೇನೋ ಫ್ರೂಟ್ ಇದೆ, ಇದೇನು ಫ್ರೂಟ್ ಅಂತ ಗೊತ್ತಿಲ್ಲ, ಗೊತ್ತಿದ್ರೆ ಹೇಳಿ. ಇದೊಂದಿದೆ, ಮತ್ತು ಇನ್ನೊಂದು ಫ್ರೂಟ್ ಇದೆ, ಇದ್ರ ಹೆಸರು ನಾನು ಮರ್ತೋಗ್ಬಿಟ್ಟಿದ್ದೀನಿ. ಇದು ಮ್ಯಾಂಗೋಸ್ಟೀನು. ಇದು ಮ್ಯಾಂಗೋಸ್ಟೀನು ತುಂಬ ಸಾಕು ಸ್ವೀಟಾಗಿರುತ್ತೆ. ಅದು ಹೆಂಗಿದೆ ಅಂದರೆ ಅದು ಹಣ್ಣುಗಳಲ್ಲೆಲ್ಲ ರಾಣಿ ಅಂತ ಹೇಳ್ತಾರೆ ಅದಕ್ಕೆ. ನೋಡಿ ರೆಸ್ಟೋರೆಂಟಲ್ಲಿ ಜನ ಇನ್ನೂ ಎಷ್ಟು ಜನ ಇದ್ದಾರೆ ಅಂತ. ನೈಟ್ 12:30 ಇಲ್ಲಿ ಊಟ ಎಲ್ಲ ಈ ಥರ ನಾಳೆ ಸೆಲ್ಫಾಗಿ ನಮ್ಗೇನು ಬೇಕೋ ಅದನ್ನು ತೊಗೊಂಡು ಹೋಗಿ ಊಟ ತಿನ್ಬೋದು. ನೋಡಿ ತೊಗೊಂಡಿದ್ದೀನಿ ಐಟಮು. ತೊಗೊಂಡು ಇಲ್ಲೇ ಕೂತಿದ್ದಾರೆ ನಮ್ಮ ಬಾಯ್ಸ್ ಎಲ್ಲ. ಏನು ತೊಗೊಂಡ್ರಣ ನೀವು? ನೀರು ತೊಗೊಂಡಿದ್ದೀರಾ? ರವಿ ಬಲಿ ವಾಯ್ಸ್. ರವಿ ಬರಲಿ, ಅವರೇನು ತೊಗೊಂಬರ್ತಾರೆ ನೋಡೋಣ. ತುಂಬ ಫ್ರೀಯಾಗಿ ಹೋಗಿದ್ವಿ. ಬರ್ಬೇಕಾದ್ರೆ ಮಾತ್ರ ತುಂಬ ಕಷ್ಟ ಆಯಿತು. ಎಲ್ಲಿ ನೋಡಿದ್ರು ರೆಡ್ಡಲ್ಲಿ ಮುಳ್ಕೊಂಡು ಸೆಂಟ್ರಲ್ಲಿ. ಅದು ನಮ್ಮ ಡ್ರೈವರ್ ಅಣ್ಣ ರವಿ ಅಣ್ಣ ಆ ಕಡೆ ಜಿಂಕಂಡು ನಗಿಸ್ಕೊಂಡು ಬಂದ್ಬಿಟ್ಟಿದ್ವಿ. ಫೈನಲಿ ನಾವು ಫೆಲಿತದಲ್ಲಿ ಊಟ ಮಾಡಿದ್ವಿ. ಊಟ ಮಾಡ್ಬಿಟ್ಟು ಈಗ ಫೈನಲ್ ಆಗಿ ಮನೆಗೆ ರೀಚ್ ಆಗೋ ಇನ್ನೇನು ಒಂದು 5-10 ನಿಮಿಷದಲ್ಲಿ ಮನೆ ರೀಚ್ ಆಗ್ತೀವಿ. ಹಂಗೆ ಡ್ರಾಪ್ ಮಾಡ್ಬಿಟ್ಟು ವಸಿಷ್ಠನ ಅವ್ರ ಮನೆಗೆ ಹೋಗ್ಬೇಕಂತ. ಅವ್ರಿಗೂ ನಿದ್ದೆ ಕರೆಕ್ಟಾಗಿ ಆಗಲ್ಲ. ಓಕೆ ಗೈಸ್, ಇಷ್ಟು ಹೇಳ್ಬಿಟ್ಟು ಈ ವಿಡಿಯೋ ಮುಗಿಸ್ತಾ ಇದ್ದೀವಿ. ಓಕೆ, ಮುಂದಿನ ವಿಡಿಯೋಲಿ ಸಿಗೋಣ. ಮುಂದಿನ ವಿಡಿಯೋದಲ್ಲಿ ನಾಳೆ ನೋಡೋಣ. ಎಲ್ಲರೂ ಮರಿದಿರಾ? ಏನು ಮಾಡ್ಬೇಕು ಹೇಳಿ? ಸಬ್ಸ್ಕ್ರೈಬ್ ಮಾಡಿ, ಇಲ್ಲ ಬೆಲ್ ಐಕನ್ ಅನ್ನ ಅಮ್ಕಿ. ಗಂಟೆ ಹೊಡೀರಿ.